ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ಸ್ವದೇಶಿ ಯುದ್ಧ ವಿಮಾನ ಅಭಿವೃದ್ಧಿಯಲ್ಲಿ ಮತ್ತೊಂದು ಮಹತ್ತರ ಹೆಜ್ಜೆ ಇಟ್ಟಿದೆ. ತೇಜಸ್ MK2 ಈಗ ದೇಶದ ಮೊದಲ ಸ್ವದೇಶಿ ಯುದ್ಧ ವಿಮಾನವಾಗಲು ಸಜ್ಜಾಗಿದೆ. ಇದು ಅತ್ಯಾಧುನಿಕ 3 ಹಂತದ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಹೊಂದಿರಲಿದೆ. ಈ ಹೊಸ ತಂತ್ರಜ್ಞಾನದಲ್ಲಿ 3 ಪ್ರಮುಖ ಕಂಪ್ಯೂಟರ್ ಘಟಕಗಳಿವೆ. ಒಂದು ಡಿಜಿಟಲ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ DFCC, 2 ಮಿಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸ್ಪ್ಲೇ ಕಂಪ್ಯೂಟರ್ MMDC, 3 ಮತ್ತು ಹೊಸದಾಗಿ ಸೇರಿಸಲಾದ ಆಕ್ಸಿಲಿಯರಿ ಕಂಪ್ಯೂಟರ್ AC. ಈ 3 ಸೇರಿ ವಿಮಾನದ ಮಿಷನ್ ಸಾಮರ್ಥ್ಯ ಮತ್ತು ಫ್ಲೈಟ್ ಸೆಕ್ಯೂರಿಟಿ ಎರಡನ್ನೂ ಹೊಸ ಮಟ್ಟಕ್ಕೆ ಏರಿಸಲಿವೆ. ತೇಜಸ್ MK2 ಒಂದು ಮೀಡಿಯಂ ವೇಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಫೈಟರ್ ಜೆಟ್ ಆಗಿದೆ. ಇದು ಪ್ರಸ್ತುತ LCA MK1Aನ ಮುಂದಿನ ಆವೃತ್ತಿಯಾಗಿದ್ದು, ಭವಿಷ್ಯದ 5ನೇ ತಲೆಮಾರಿನ AMCA ಯುದ್ಧ ವಿಮಾನದ ಅಭಿವೃದ್ಧಿಗೆ ತಂತ್ರಜ್ಞಾನದ ಆಧಾರವಾಗಲಿದೆ. ತೇಜಸ್ ಪ್ರಮುಖ ನಿಯಂತ್ರಣ ವ್ಯವಸ್ಥೆ DFCC ಮತ್ತು MMDC ಆಗಿದೆ. ಈ DFCC ಕ್ವಾಡ್ರಾಪ್ಲೆಕ್ಸ್ ಅಂದರೆ 4 ಚಾನಲ್ ಫ್ಲೈ ಬೈ ವೈರ್ ವ್ಯವಸ್ಥೆಯಾಗಿದ್ದು, ವಿಮಾನದ ಸ್ಥಿರತೆ ಮತ್ತು ನಿಯಂತ್ರಣವನ್ನು ನೋಡಿಕೊಳ್ಳುತ್ತದೆ. MMDC ಪೈಲಟ್ನ ಮೆದುಳು ಎಂದರೆ ತಪ್ಪಾಗಲಾರದು. ಇದು ರೆಡಾರ್ ನ್ಯಾವಿಗೇಷನ್ ಮತ್ತು ವಿವಿಧ ಸೆನ್ಸಾರ್ಗಳ ಮಾಹಿತಿಯನ್ನು ಸಂಸ್ಕರಿಸಿ ಕಾಕ್ಪಿಟ್ ಡಿಸ್ಪ್ಲೇಗಳಿಗೆ ಕಳುಹಿಸುತ್ತದೆ. ಆದರೆ ಈ ಬಾರಿಯ ಮೇಜರ್ ಇನೋವೇಷನ್ ಎಂದರೆ ಹೊಸ ಆಕ್ಸಿಲರಿ ಕಂಪ್ಯೂಟರ್ MK2. ಇದು ಒಂದೇ ಸಮಯದಲ್ಲಿ 2 ಪ್ರಮುಖ ಪಾತ್ರಗಳನ್ನು ನಿಭಾಯಿಸಬಲ್ಲದ್ದಾಗಿದೆ. ಮೊದಲನೆಯದಾಗಿ ಇದು ಒಂದು ಸುರಕ್ಷಿತ ಬ್ಯಾಕಪ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತದೆ. DFCC ಅಥವಾ MMDCಯಲ್ಲಿ ಯಾವುದೇ ತಾಂತ್ರಿಕ ದೋಷ ಉಂಟಾದರೂ AC ತಕ್ಷಣ ಆ ಕೆಲಸವನ್ನು ತನ್ನ ಹಸ್ತಾಂತರಕ್ಕೆ ತೆಗೆದುಕೊಳ್ಳುತ್ತದೆ. ಇದರ ಯುದ್ಧ ವಿಮಾನದ ಸಿಸ್ಟಮ್ಸ್ಗಳು ಹೆಚ್ಚು ಸುರಕ್ಷಿತವಾಗುತ್ತವೆ ಮತ್ತು ಪೈಲಟ್ಗೆ ಹೆಚ್ಚುವರಿ ಭದ್ರತೆ ಸಿಗುವಂತೆ ಮಾಡುತ್ತವೆ. ಎರಡನೆಯದಾಗಿ AC ಒಂದು ಆಫ್ಲೋಡಿಂಗ್ ಇಂಜಿನ್ ಆಗಿಯೂ ಕೆಲಸ ಮಾಡುತ್ತದೆ. ಅಂದರೆ ಇದು ನಾನ್ ಕ್ರಿಟಿಕಲ್ ಆದರೆ ಭಾರಿ ಡೇಟಾ ಪ್ರೊಸೆಸಿಂಗ್ ಅಗತ್ಯವಿರುವ ಕೆಲಸಗಳನ್ನು ನಿರ್ವಹಿಸುತ್ತದೆ. ಹಾಗೆಂದರೆ ಟೆರೆನ್ ಮ್ಯಾಪಿಂಗ್, ಎಲೆಕ್ಟ್ರಾನಿಕ್ ವಾರ್ಫೇರ್, ತುರ್ತು ಪ್ರಾಥಮಿಕತೆಯ ನಿರ್ಧಾರ, ಇಂಧನ ನಿರ್ವಹಣೆಗೆ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್. ಈ ರೀತಿಯಾಗಿ AC ಈ ಕೆಲಸಗಳನ್ನು ಹಸ್ತಾಂತರ ಮಾಡಿಕೊಂಡು DFCC ಮತ್ತು MMDCಗಳನ್ನು ಫ್ಲೈಟ್ ಕಂಟ್ರೋಲ್ ಮತ್ತು ಕಂಬ್ಯಾಟ್ ನಿರ್ಧಾರಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಈ ಸಂಕೀರ್ಣ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಬೆಂಗಳೂರಿನ ADA ಐರನ್ ಬರ್ಡ್ ಟೆಸ್ಟಿಂಗ್ ಫೆಸಿಲಿಟಿಯಲ್ಲಿ ಸಕಲ ರೀತಿಯ ನೆಲಮಟ್ಟದ ಪರೀಕ್ಷೆಗಳಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಐರನ್ ಬರ್ಡ್ ರಿಗ್ನಲ್ಲಿ ವಿಮಾನದ ಸಂಪೂರ್ಣ ಸಿಸ್ಟಮ್ ನಕಲಿ ಮಾದರಿಯಂತೆಯೇ ಸಿದ್ಧವಾಗಿದೆ. ಅಂದರೆ ಮೊದಲ ತೇಜಸ್ MK2 ಪ್ರೋಟೋಟೈಪ್ ಹಾರಾಟಕ್ಕಿಂತ ಮುಂಚೆಯೇ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ಸ್ಗಳನ್ನು ಗ್ರೌಂಡ್ ಟೆಸ್ಟಿಂಗ್ನಲ್ಲಿ ಖಚಿತಪಡಿಸಿಕೊಳ್ಳಲಾಗುತ್ತದೆ. ಮೊದಲ ಪ್ರೋಟೋಟೈಪ್ ರೋಲ್ಔಟ್ 2025ರ ಅಂತ್ಯದಲ್ಲಿ ಅಥವಾ 2026ರ ಆರಂಭದಲ್ಲಿ ನಡೆಯುವ ನಿರೀಕ್ಷೆಯಿದೆ. ADA ಮತ್ತು HAL ಸಹಯೋಗದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಈ 3 ಕಂಪ್ಯೂಟರ್ ಆರ್ಕಿಟೆಕ್ಚರ್ ಭಾರತದ ಆತ್ಮನಿರ್ಭರ ಭಾರತ ರಕ್ಷಣೆಯ ಯೋಜನೆಯ ಪ್ರಮುಖ ಮೈಲುಗಲ್ಲಾಗಿದೆ. ಇದಲ್ಲದೆ ಈ ಹೊಸ ಆಕ್ಸಿಲರಿ ಕಂಪ್ಯೂಟರ್ ಅನ್ನು AMCA ಯುದ್ಧ ವಿಮಾನ ಯೋಜನೆಗೂ ಸಾಮಾನ್ಯ ಮಾಡ್ಯೂಲ್ ಆಗಿ ಬಳಸಲಾಗುತ್ತದೆ. ಇದರಿಂದ ಉತ್ಪಾದನೆ ಹಾಗೂ ನಿರ್ವಹಣಾ ವೆಚ್ಚ ಸುಮಾರು 20-30% ಕಡಿಮೆಯಾಗಲಿದೆ. ಇದು ಭಾರತದ ಭವಿಷ್ಯದ ಯುದ್ಧ ವಿಮಾನಗಳಿಗಾಗಿ ಒಗ್ಗಟ್ಟಿನ ಪರಿಣಾಮಕಾರಿ ಮತ್ತು ಸ್ವದೇಶಿ ತಂತ್ರಜ್ಞಾನದ ವ್ಯವಸ್ಥೆ ನಿರ್ಮಾಣಕ್ಕೆ ಪೂರಕವಾಗಲಿದೆ. ಈ ಹೊಸ ಪ್ರಯೋಗದಿಂದ ತೇಜಸ್ MK2 ಕೇವಲ ಮುಂದಿನ ಪೀಳಿಗೆಯ ಯುದ್ಧ ವಿಮಾನವಲ್ಲ, ಭಾರತದ ಏರೋಸ್ಪೇಸ್ ತಂತ್ರಜ್ಞಾನದ ಹೊಸ ಅಧ್ಯಾಯದ ಆರಂಭವಾಗಲಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.